ಹೊಸ ಸೀರೆ ತಗಂದಿ? ಹೊಸ ಸೀರೆ ತೊಗೊಂಡಿನಿ, ಚಂದ ಐತ್ಯಾ? ಅಲ್ಲ, ನಿನ್ ಗಂಡನು ಅದ ಮನೆಗ ದುಡಿತಾನ, ನನ್ನ ಗಂಡನು ಅದ ಮನೆಗ ದುಡಿತಾನ. ಗೌಡ್ರ ಏನಾರು ಕೊಟ್ಟು ಕಳ್ಸ್ಯಾರನ್ ಸೀರಿನ? ಅವ್ರ ಕೊಡಿಸ್ತಾರ, ನನ್ನ ಗಂಡ ದುಡಿದ್ರ ಅಕ್ಕದ ತೊಗೊಂಡಿನ. ಚಂದ ಐತಾ? ಇಂಥದ್ದು ಯಾವ್ದಾರು ಇದ್ರು ಕೊಡಲ್ಲ, ನಾನು ಒಂದಿನ ಉಟ್ಕೊಂಡ್ ಕೊಡ್ತೀನಿ. ದುಡಿದ್ರಕ್ಕ ಎಲ್ಲ ಕೂಡಿಡೋರು, ನಮ್ಮೆದಗ ಕಣ್ಣಾಕ್ರಿ ನೀವು. ಬೇಕಾದ್ರೆ ರೊಕ್ಕ ಕೊಡ್ತಾಗ. ನಿನ್ ಗಂಡನ್ ತರ ನನ್ ಗಂಡ ಕೈ ಬಿಚ್ಚಿ ರೊಕ್ಕ ಕೊಟ್ಟಿದ್ರ ನಿನ್ನಂಗ ಸೀರಿ ಬಂಗಾರ ತಗಂತಿದ್ದೆ ನಾನು. ನನ್ನ ಗಂಡ ಎಲ್ಲಿಂದ ಕೊಡ್ತಾನ? ಕದ್ದು ಮುಚ್ಚಿ ಅಲ್ಲಿ ಇಟ್ಟಿರ್ತಾನ, ಅದ್ರಾಗ ತೋಳೋದು. ಮತ್ ನಿನ್ ಗಂಡ ಎಲ್ಲೋದು ಏನಾದ್ರು ರೊಕ್ಕ ಅಂತ ಕೇಳಲ್ಲನ? ಖರ್ಚು ಮಾಡಿ ತಂದ್ಮೇಲ ರಂಸದಟ್ರಿ ಕೆಲಸ. ಎಲ್ಲೊಕ್ಕನೋ ಎಲ್ಲಿಲ್ಲ ಇವ, ಮನೆಯಿಂದ ಒಂದ್ ಕೆಲ್ಸನ ಮಾಡಲ್ಲ. ಗೌಡ್ರ ಮನೆ ಅಂದ ತಕ್ಷಣ ಓಡೇ ಹೋಗ್ಬಿಡ್ತಾನ. ಹೋಗ್ಯಾನೇನವ? ಎದ್ದವನ ಹೋಗ್ಯಾನ. ನಮ್ದು ತಡ ಆಗೈತೆ ಹಂಗಾರ. ನಿಂದ್ರಿಲ್ಲಿ. ಯಾಕವ? ನಿಮ್ ಮನೆ ನಿಧಿ ಗಿದಿ ಏನಾರ ಹತ್ತೈತೇನ? ನನ್ನ ಆಕಾರ ನೋಡಿ ಅಸಹ್ಯ ಮಾಡಾಕತ್ತೇನ? ಯಾಕೆ ಹಿಂಗೆ ಕೇಳಾಕತ್ತಿ? ನೀನ್ ಇರಂಗ ಇದಿ. ಆದ್ರೆ ನಿನ್ನೇಂತಿ ದಿನಕ್ಕೊಂದು ಹೊಸ ಸೀರಿ ಬಂಗಾರ ಎಲ್ಲಿಂದ ಬರ್ತಾವ ನಿಮ್ ರೊಕ್ಕ? ಆಕಿನ ಮೆರವಣಿಗೆ ನೋಡಿ ಮಾತಾಡಕತ್ತಿ ನೀನು. ದುಡಿಯಲ್ಲ ನಾ ಮನ್ಯಾಗ. ನಾ ದುಡಿದ್ದೆಲ್ಲ ಆಕಿನ ಸೀರೆಗೆ ಅರ್ಬಿಗೆ ಬಡಿದಾಗೈತಿ. ಹೆಂಗೆ ಮಾತಾಡ್ತಿ? ಅಲ್ಲ, ನಿನ್ನಂಗ ನನ್ ಗಂಡನು ದುಡಿತಾನಲ್ಲ, ಮತ್ತೆ ಅವ ಯಾಕೆ ತರುವಲ್ಲ? ನಾನು ಕೇಳಿದ್ರೆ ನಾನು ಹೇಳಿ ಸಾಕು ಸುಮ್ಮಂದ್ರ ನಂಗೆಲ್ಲ ಗೊತ್ತೈತಿ. ದುಡಿದ್ರಾಕೆಲ್ಲ ಕೂಡಿಡಾಕತ್ತೀರಿ, ಇವತ್ತಲ್ಲ ನಾಳೆ ಮನೆ ಕಟ್ಸಂಗೆ ಕಾಂತೀರಿ. ನಾವು ನೋಡು ದುಡಿದೆಲ್ಲ ಬರೀ ಖರ್ಚಿಗಾಗೈತಿ. ಅಲ್ಲ, ಖರ್ಚು ಆದ್ರ ಆಗೋಲ್ದಕ್ಕ. ಆರ್ ನಮ್ದನು ಏನು ತರುವಲ್ದು ಮಾಡುವಲ್ದು. ನಮ್ಗೂ ಒಂಚೂರು ಬುದ್ಧಿ ಹೇಳಪ್ಪ. ಸಾಕು ಸುಮ್ಕುದ್ರ ಗಂಡ ಐತಿ ರಗಡ್ ಜೀವ ಇರ್ತೀರಿ, ನಮ್ನ ಕೆಟ್ಟ ಮಾಡ್ತೀರಿ. ಹೆಂಡತಿ ಕೇಳದ್ಕ ಹೆಂಗ್ ಹೊಂಟ ನೋಡಿವ. ನಮ್ಗೂ ಒಂಚೂರು ಬುದ್ಧಿ ಹೇಳು. ಇದ್ಯಾವ ತೊಗೊಂಬಂದೆ? ನೀವು ರೊಕ್ಕ ಇಟ್ಟಿದ್ರಲ್ಲ ಮನ್ಯಾಗ, ಸೀರೆ ಚಂದ ಅನಿಸ್ತು ತಗೊಂಬಂದೆ. ಚಂದ ಐತಿ? ಚಲೋ ಐತಿ ಕರೆ. ಆದ್ರ ರೊಕ್ಕ ಮನ್ಯಾಗ ಯಾಕೆ ಇಟ್ಟಿನತ್ ಒಂದು ಮಾತು ಕೇಳಿರ ತರಬಾರ್ದ? ಈಗ ನಂಗೆ ಸೀರೆ ಚಂದ ಆಗೈತಿಲ್ಲೋ ಅಷ್ಟೇ ಹೇಳ್ರಿ. ಇಷ್ಟಪಟ್ಟು ತೊಗೊಂಡು ಇಷ್ಟಪಟ್ಟು ಉಟ್ಕೊಂಡು ಚಂದ ಆಗೈತೆ ಅನ್ಬೇಕಲ್ಲ. ಸ್ವಲ್ಪ ಖರ್ಚು ಮಾಡೋದ್ರಾಗ ನೋಡಿ ಖರ್ಚು ಮಾಡ. ನಾ ಏನು ಅದಕ್ಕೆ ಹಾಳು ಮಾಡಿಲ್ರಿ. ಸೀರೆ ಚಲೋ ಅನಿಸ್ತು ತಗೊಂಡೆ. ಊರಾಗ ಜಾಗ ತೊಗೊಂಡು ಒಂದು ಮನೆ ಕಟ್ಟಿಸ್ಬೇಕಂತೇಳಿ ರೊಕ್ಕ ಕೂಡಿಡಾಕತ್ತೀನಿ. ನಾನು ತೆಗಿದ್ರೆ ಖರ್ಚಕ್ಕ ಅಂತೇಳಿ ನಿನ್ನ ಕೈ ಅಂತಂದು ಕೊಡಾಕತ್ತೀನಿ. ನೀ ನೋಡಿದ್ರೆ ಸೀರೆ ಅರಿಬಿ ಬಂಗಾರ ಬೆಳ್ಳಿ ಅಂತ ಖರ್ಚು ಮಾಡಾಕತ್ತಿ ಅಂದ್ರೆ ಸ್ವಂತ ಮನೆ ಅನ್ನೋದು ಯಾವಾಗ ಮಾಡ್ಕೊಳ್ಳೋದು ನಾವು? ಈಗೇನೆಲ್ಲ ಆಗೇ ಹೋಯ್ತೇನ್ರಿ? ಮುಂದೆ ರಗಡ ಟೈಮ್ ಐತೆ ತಗೋರಿ. ಜೀವನ ಅನ್ನೋದು ಮಧ್ಯಾಹ್ನ ಬಿಸಿಲಿದ್ದಂಗೆ. ವಯಸ್ಸು ಅನ್ನೋದು ಹೊಳೆ ಬರ್ತೈತೇನ? ವಯಸ್ಸು ಹೆಂಗಾಕೈತೆ ಹಂಗೆ ರಟ್ಟ್ಯಾಗ ಸಿಗೋದು ಕಮ್ಮಿ ಆಗೋದಿಲ್ಲ. ಎಲ್ಲಿ ದುಡಿದು ಆಗ್ಬೇಕು? ಇದ ನೋಡಿ, ಇನ್ನೇ ಮೇನ್ರ ತೊಗೊಳ್ತಾರೆ, ಹೇಳಿ ಕೇಳಿ ತೊಗೊಳ್ತವ. ನಾ ಸೀರೆ ಹುಟ್ಟಿದ ಮನ್ಸಿಗೆ ಇಲ್ಲಲ್ಲ ನಿನಗೆ? ಸೀರೆ ಹುಟ್ಟಿದ ಮನ್ಸಿಗೆ ಐತಿ, ಆದ್ರೆ ಇಂಥ ಹೊತ್ನಾಗ ನೀವು ಹೊಸ ಸೀರೆ ತಂದಿದ್ದು ನನಗೆ ಮನ್ಸಿಗಿಲ್ಲ. ಮನಿ ಪಿರ್ಯಾದಿ ಮಂದಿ ಮುಂದೆ ಯಾಕೆ ಹೇಳ್ತೀಯ? ನಾನು ನಿನ್ನ ಜಗಳ ವಿರ್ವಸ್ ಮುಂದೆ ಯಾಕೆ ಹೇಳಿ? ಯಾಕ ಅವ್ನ ಮುಂದೆ ಹೇಳಿ ಕುರಿತ ನಿನಗ? ಅಲ್ಲಿದ್ದಲ್ಲೇ ಅವನೇಂತೇನು ಎಷ್ಟು ಸುಖವಾಗಿಟ್ಟ ನೋಡು. ಮಂದಿನ ಕಂಡು ಸಂಸಾರ ಮಾಡಾಕತ್ತೀವಂದ್ರೆ ಇದ್ದಿದ್ದೆಲ್ಲ ಮಾರ್ಕೊಂಡು ತಿನ್ಬೇಕಾಗತ್ತ. ಆಕಿನಂಗ ನೀ ಏನ್ರ ಹಾಕಿಯೇನ? ತಂದು ಕೊಡು ಬಣ್ಣ ಸೀರಿ, ಅಕ್ಕಿಕ್ಕಿಂತ ಅಪ್ಪ ಹಾಕಿನಿ. ನೀ ಬಾಯಿ ಬಡಿಕೆ ಎದಿಕರೆ, ನಿಂದು ಬಂಗಾರದಂಥ ಗುಣ ಐತಿ. ಇದ್ದಷ್ಟ್ರಾಗ ಸಂಸಾರ ಮಾಡೋಣ. ಆಹಾ ರಂಸಾಕ್ ಬರ್ಬೇಡ ನೀನು. ನಿನ್ ಮಾತಿಗೆಲ್ಲ ಕರ್ಗಾಕೆಲ್ಲ ನಾನು. ಈಗ ಏನಾಗ್ಬೇಕು ನಿನಗ? ನಿನ್ನಂಗ ಇರ್ಬಸವನು ಗೌಡ್ರ ಮನೆ ದುಡಿತಾನಿಲ್ಲ. ನಿನ್ನೆ ಎಂತಿ ಹೆಂಗಿಟ್ಟಿ, ಅವನ ಎಂತಿ ಹೆಂಗಿಟ್ಟಾನ? ನಾ ದುಡ್ದು ರೊಕ್ಕ ಎಲ್ಲ ಕೂಡಿಟ್ಟಿನಿ. ಇಂದಿಲ್ದ ನಾಳೆ ಒಂದು ಮನೆ ಕಟ್ಟಿಸ್ಬೇಕಂತ ಮಾಡೀನಿ. ಮನೆ ಕಟ್ಟಿಸಿದ್ದೆ ಅಂದ್ರೆ ನೀನು ನಾನು ಸಾಯುತಕ್ಕೆ ಆರಾಮಾಗಿರ್ತೀವಿ. ಈ ಸುಮಾರು ರೊಕ್ಕ ಎಲ್ಲ ಹಾಳು ಮಾಡಿದ್ರೆ ಮುಂದೆ ಜೀವನ ಹೆಂಗೆ ಮಾಡೋಣ? ಕೇಳ್ದಾಗ ಇದು ಒಂದು ಹೇಳ್ತೀನಿ ನೋಡು. ಹಬ್ಬ ಉಣ್ಯಾಗ ಒಂದು ಸೀರೆ ವಜ್ಜಿನ ನಿನಗೆ? ದುಡ್ದು ತಿನ್ನೋ ಹೊತ್ತಿನಾಗ ಒಂದು ಹೊತ್ತು ಕೂಳಿಗೂ ವಾಜ್ಯ ಆದ್ಮ್ಯಾಗ ಇವೆಲ್ಲ ಏನು? ಏನಾರ ಕೇರಿ ಏನಾರ ಹೇಳ್ತಾ ನೋಡಿ ಇವ. ಈ ಅಳ್ಮಾರಿ ಗಣಸ್ ಕಟ್ಕೊಂಡು ಸಾಕಾಯ್ತು. ಏನ್ಲೇ ಇರ್ಬಸ್ಸು, ಎಲ್ಲರೂ ನಿನ್ನ ಸಂಸಾರ ಬಗ್ಗೆ ನಿನ್ನ ಹೆಂಡತಿ ಬಗ್ಗೆನ ಮಾತಾಡ್ಲಕತ್ತಾರಲ್ಲ? ದುಡ್ಕೊಂಡ್ ತಿನ್ನೋಂಗೆ ಬಂಗಾರ ಅಂತ ಏನು ಸಿಕ್ಕಲ್ಲಲ್ರಿ. ಮತ್ತು ಮಂದಿ ಕಣ್ಣು ಕೆಂಪು ಆಗುದ ಅಂಥದ್ದು ಏನು ಮಾತಾಡಕತ್ತಾರಿ? ನೀ ನೋಡಿದ್ರ ದುಡ್ಯಾವ, ನಿನ್ನ ಹೆಂಡತಿ ನೋಡಿದ್ರೆ ಏನು ಸಿಂಗಾರ ಮಾಡ್ಕೋತ ಕುಂದಿರ್ತಾಳ, ಏನು ಸುದ್ದಿ? ಕಟ್ಕೊಂಡಿ ನಂದು ಬಳಕ, ನಾನು ನಂಬಿ ಬಂದಾಳ ಅಂದ ಬಳಕ ನಾನು ಹೆಂಡತಿನ ಚಂದ ಇಡೋದು ನನ್ನ ಧರ್ಮ ಅಲ್ರಿ. ಯಾಕ್ರಿ
ನೀವು ಅವ್ರಂಗ ಮಾತಾಡತ್ತಿರಲ್ಲ. ಲೇ ನೀ ದುಡ್ದಿದ್ದು ನಿನ್ನ ಹೊಟ್ಟೆ ಬಟ್ಟಿಗೆ ಸಾಲಂಗಿಲ್ಲ. ಇಷ್ಟೆಲ್ಲ ರೊಕ್ಕ ಎಲ್ಲಿ ಬರ್ತಾವ ನಿನ್ಗೆ? ಒಂದು ದಿನ ತಪ್ಪಿಸ್ಲಾರ ನಿಮ್ಮ ಹೊಲ ಮನ್ಯಾಗ ದಗದ ಮಾಡ್ತೀನಿ ರೀ. ನೀವು ಕೊಟ್ಟು ಪಗಾರದಾಗ ನನ್ನ ಜೀವನ ನಡೆದೈತಿ. ಅದ್ರಾಗ ಒಂದಿಟ್ಟು ಹೆಂಡತಿ ಬೇಡಿದ್ದ ತಂದು ಕೊಟ್ಟಿರ್ತೀನಿ. ಸಂಸಾರ ನಾವು ಮಾಡೋದ್ರಾಗ ಇರ್ತೈತಿ ರೀ. ಸಂಸಾರ ನೀ ಮಾಡೋದ್ರೊಳಗೆ ಇರ್ತೈತಲ್ಲ, ಶ್ರೀಶೈಲ್ ಸಂಸಾರಕ್ಕೂ ನಿನ್ನ ಸಂಸಾರಕ್ಕೂ ಭಾಳ ಬಿಡಿಸ್ತೈತೆ. ಬರೀ ಮಾತಾಗಬಾರ್ದ್ರಿ. ಹೊಲ್ದಾಗ ತೆಗೆದು ಬರ್ತೀನಿ ರೀ. ಹೊಸ ಮದುವೆ, ಹೊಸ ಹುರುಪ, ಚಂದುಳು ಚಲುವಿ ಹೆಂಡತಿ ಮಾಡವನ. ದನಗಳಿಗೆ ನೀರು ಕುಡಿಸಿ ಮೇವನ್ನು ಹಾಕಿ ಬ್ಯಾಸರಾಗಿತ್ತಂದ್ರೆ ಒಂದು ತಾಸು ಅಡ್ಡಾಗಬೇಕಲ್ಲ. ನನಗೆ ಬ್ಯಾಸ್ರ ಎಂಬುದು ಇಲ್ರಿ ಗೌಡ್ರ. ಆದ್ರೆ ಮನ್ಯಾಗ ಹೆಂಡತಿ ಕಿರಿಕಿರಿ ಒಂದು ಭಾಳ ಹೆಚ್ಚಾಗಿಬಿಟ್ಟೈತ್ರಿ. ಯಾಕೋ ಅಂಥದ್ದೇನಾಗಕತ್ತ? ಆ ವೀರಬಸನ ಹೆಂಡತಿ ನೋಡ್ರಿಲ್ಲ, ಹಾಂ ನೋಡೀನಿ. ಆಕಿನಂಗೆ ಶೃಂಗಾರದಂಗೆ ಇರ್ಬೇಕತ್ತಾಳ್ರಿ ಈಕಿ. ಆಕಿನಂಗೆ ಈಕಿನ ಶೃಂಗಾರದಾಗ ಹೆಂಗೆ ಇಡುದ್ರಿ? ಒಂದು ಹೆಣ್ಣಿನ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದ. ನಿನ್ನ ಸಂಸಾರ ಆಯ್ತು, ಮುಂದೆ ಹಾಕೊಂಡು ಹೋಗ. ಮಾತಿನಾಗ ಹೇಳಿದ್ರೆ ತಿಳ್ಕೊಳಕ್ಕೆ ಅಲ್ರಿ ಆಕಿ. ಓಣ್ಯಾಗ ಮಂದಿ ಅನ್ನಂಗಿಲ್ಲ, ಮಕ್ಳು ಅನ್ನಂಗಿಲ್ಲ, ಬರೇ ಗಲ ಬಾಯಿ ಮಾಡ್ತಾಳೆ. ಗೌಡ್ರ, ನೀವೂ ಒಂದು ಮಾತಕ್ಕೆ ಬುದ್ಧಿ ಹೇಳಿದ್ರೆ ಭಾಳ ಚಲೋ ಆಗತ್ತೆ. ನನ್ನಿಂದ ನಿನ್ನ ಸಂಸಾರ ಸುದ್ದಕತ್ತಂದ್ರೆ ಬುದ್ಧಿ ಮಾತು ಹೇಳಕ್ಕೆ ನಂದೇನು? ಆ ವೀರಬಸನ ಹೆಂಡತಿ ಮಿತಿ ಮೀರಿ ಮಾಡಕತ್ತಾಳ್ರಿ. ಸ್ವಲ್ಪ ಅಕ್ಕಿ ಕಡೆ ನೋಡಿ ಎದುರಿಡ್ರಿ. ಏನವ್ವ, ನಿನ್ನ ಗಂಡನ ಜೊತೆ ಭಾಳ ಕಿರಿಕಿರಿ ಮಾಡಕತ್ತೆ ಅಂತ? ಕಿರಿಕಿರಿ ಮಾಡ್ಲಾರ್ದ ಮತ್ತೇನ್ ಮಾಡ್ತಾರ್ರಿ? ನೀವು ಬಿಡ್ರಿ, ನಿಮ್ಮ ಮನೆ ದುಡಿಯೋರಿಗೆ ಒಬ್ರಿಗೊಂಥರ ಮತ್ತೊಬ್ರಿಗೊಂಥರ ಮಾಡ್ತೀರಲ್ಲ. ಈಗ ಯಾರಿಗೆ ಏನು ಮಾಡಿವ ಅಂತೇಳಿ ನೀನು ನನ್ನ ಮ್ಯಾಗ ಸಿಟ್ಟಿಗೆ ಬರಾಕತ್ತೀವ? ಆ ಇರ್ಬಸವನ ಹೆಂಡತಿ ಚಂದ ಸೀರೆ ಉಡ್ತಾ, ಆ ಸೀರೆ ಎಲ್ಲ ನೀವು ಕೊಟ್ಟಿರಲ್ಲ. ನಾವೇನ್ ಕೇಳಲ್ಲ ಹೇಳ್ರಿ, ಯಾರು ಹೆಂಗಂತ ನಮಗೂ ಗೊತ್ತೈತಿ. ನಾ ಕೇಳಕ್ಕೆ ಬಂದಿದ್ದು ನಿಂದು ನಿನ್ನ ಗಂಡನ ಜಗಳದ. ನೀ ನೋಡಿದ್ರೆ ಏನೇನ ಮಾತಾಡಕತ್ತಿಯಲ್ಲ? ಆ ಇರ್ಬಸಪ್ಪ ತನ್ನ ಹೆಂಡತಿನ ರಗೂಡ್ ಸುಖದಾಗಿಟ್ಟಾನ. ಆದ್ರೆ ನನ್ನ ಗಂಡ ನೋಡಕತ್ತೀರಲ್ಲ ನೀವ ಹೆಂಗಿಟ್ಟಾನ ನನ್ನ ಗಂಡ. ಈಗೇನು ಆ ಇರ್ಬಸಪ್ಪನ ಹೆಂಡತಿ ಸೀರೆ ಹುಟ್ಟಿದ್ದು ನಿನ್ನ ಕಣ್ಣಾಗ ನಟ್ಟೈತಿ. ನಿನಗೊಂದೆರಡು ಸೀರೆ ತಂದು ಕೊಡ್ತೀನಿ, ನಿನ್ನ ಗಂಡನ ಮ್ಯಾಗಿನ ಸಿಟ್ಟು ಕಮ್ಮಿ ಮಾಡ್ಕೊ. ಯವ್ವ, ಇಷ್ಟು ದಿನ ಆಕಿ ನೀವ ಸೀರೆ ಓದ್ಕೊಟ್ಟಿರೇನ್ರಿ? ದುಡ್ದಾರ, ಪಗಾರ ಕೊಟ್ಟನ, ಅದ ರೊಕ್ಕದಾಗ ಕೊಂಡು ತೊಗೊಂಡಾರ ಅವ್ರ. ನೀ ನೋಡಿದ್ರೆ ಏನೇನು ಹೋಲಿಸಿ ಮಾತಾಡಕತ್ತಿಲ್ಲ. ಯವ್ವ, ಅವ್ರು ದುಡ್ದು ರೊಕ್ಕದಾಗ ಅವ್ರು ತಗಂದ್ರ ನೀವ್ಯಾಕ್ರಿ ನನಗೆ ಕೊಡಿಸ್ನಂತೀರಿ? ನಿನ್ನ ಕಿರಿಕಿರಿ ನಿನ್ನ ಗಂಡಗೆ ನೋಡೋಕ್ಕಾಗವಲ್ದ, ನನ್ನ ಮುಂದೆ ಬಂದು ಅಳ್ಳಾಕತ್ತಾನ. ನೀ ನೋಡಿದ್ರೆ ಕೊಡ್ಸಿರ ನನ್ನ ಗಂಡ ಸೀರೆ ಕೊಡಿಸ್ತಾನ. ಇಲ್ಲಾಂದ್ರೆ ನಾವು ಹಿಂಗ ಇರ್ತೀವ್ರಿ. ಅಕ್ಕಿ ಹಂಗೆಲ್ಲ ಇರಕ್ಕೆ ಬರಂಗಿಲ್ಲ, ನಾವು ಹಿಂಗ ಇರ್ತೀವಿ ಹೇಳ್ರಿ. ನಿನ್ನ ಗಂಡನ ಬುದ್ಧಿ ಇದ್ದಂಗೆ ನಿನ್ನ ಬುದ್ಧಿ ಇಲ್ಲ, ಆ ಇರ್ಬಸ್ನ ಬುದ್ಧಿ ಇದ್ದಂಗೆ ಅವ್ನ ಹೆಂಡತಿ ಬುದ್ಧಿ ಇಲ್ಲ. ಅಲ್ರಿ ಗೌಡ್ರ, ಆ ಇರ್ಬಸವನು ನಿಮ್ಮ ಮನೆಗ ದುಡಿತಾನ, ಇವ ನನ್ನ ಗಂಡನು ನಿಮ್ಮ ಮನೆಗ ದುಡಿತಾನ. ಆಕೆ ಹೆಂಗದಾಳ, ನಾನು ಹೆಂಗದೀನಿ ನೋಡ್ರಿ. ಆಕಿ ಗಂಡ ಆಕಿನ ಹೆಂಗಿಟ್ಟಾನ, ನನ್ನ ಗಂಡ ನನ್ನ ಹೆಂಗಿಟ್ಟಾನ ಅಂತ ಒಂಚೂರು ವಿಚಾರ ಮಾಡ್ರಿ. ಅವ್ರು ದುಡ್ದು ರೊಕ್ಕ ಹೊಟ್ಟೆ ಬಟ್ಟೆ ನೋಡ್ಕೋತಾರ, ಆದ್ರೆ ನಿನ್ನ ಗಂಡ ಕೂಡಿಡಾಕತ್ತಾನ. ಅವ್ರದೊಂಥರ ಜೀವನ, ನಿಮ್ದೊಂಥರ ಜೀವನ. ನನಗೆ ಸಂಶಯ, ಆಕಿ ಅಂದ ಚಂದ ನೋಡಿ ನೀವೇ ಏನಾರು ಕೊಡ್ಸಕತ್ತೀರೇನು ಸೀರೆ ಪಾರಿನ? ಬ್ಯಾಡವ, ಇಷ್ಟು ಸಂಶಯ ಚಲೋ ಅಲ್ಲ. ಮಾಡೋ ಕಾರ್ಬಾರ ಮಾಡಿರ್ತಾರ, ನಮ್ಮ ಮತ್ತೆ ಶಾಣೆ ಆಗಕ್ಕೆ ಬರ್ತಾರೆ. ಯಾರಿಗೂ ಕಾಣದೇ ಇರೋದು ಇವ್ರದ್ದು. ಗೌಡ್ರ ಭಾಳ ಹದಿ ಬಿಟ್ಟಾರ್ರಿ.
ಯಾರು ಅದು ಯಾರು ಆ ಇರ್ಬಸಪ್ಪ ಅಲ್ರಿ. ಮತ್ತಾರು? ಏ ನಾ ಏನು ತಪ್ಪು ಮಾಡೀನು? ಥೋ ನೀವು ಅಲ್ರಿ, ನಿಮ್ಮ ತಮ್ಮರು ಭಾಳ ಹದಿ ಬಿಟ್ಟಾರ್ರಿ. ಅದು ಬಿಟ್ಟನಂದ್ರೆ ಏನು ಮಾಡ್ಯಾನ? ಆ ವೀರಬಸಪ್ಪನ ಹೆಂಡತಿ ಜೋಡಿ ಭಾಳ ಸಲಿಗಿದೆ ಅದಂಗ. ನಿನ್ಗೆ ಯಾರು ಹೇಳಿದ್ರು? ನನ್ನ ಕಣ್ಣಾರಿ ನಾನೇ ನೋಡೀನಿ. ಮತ್ತೆ ಯಾರು ನೋಡಿದ್ರೆ ಏನಾಗ್ಲಕ್ಕಿಲ್ಲ. ಕಣ್ಣಾರ್ಲೆ ನೋಡಿದ್ದ ಕರೆ ಆಗಿತ್ತಂದ್ರೆ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ ಕುಂದ್ರೆ ಇದನ್ನು ನಾ ಬಗೆಹರಿಸ್ತೇನೆ. ಸಲ ಒಂದು ಮಾತು ಯಾರ ಮುಂದರೆ ತುಟಿ ಪಿಟ್ಟಿಕ ಅಂದಂದ್ರೆ ನಿನ್ನ ಸಂಸಾರ ಭಾಳ ವಾಜ್ಜಾಕತ್ತೆ. ಹುಡುಗದಿ ಮನ್ಸಿಗೆ ಬಂದಂಗೆ ಇರ್ಲಿ ಅಂತ ಹೇಳಿ ಬಿಟ್ರೆ ಏನು ಮಾಡಾಕತ್ತೀವ ನೀನು? ಮನ್ಸಿಗೆ ಇಷ್ಟ ಆದ್ಲು, ಕ್ಲೋಸ್ ಆಗಿನಿ. ಏನಿವಾಗ? ಏಯ್ ಅಕ್ಕಿ ನಮ್ಮ ಮನ್ಯಾಗ ಕೆಲಸ ಮಾಡವನು ಹೇಂತೆ. ಯಾರು ಹೇಳ್ತಾದ್ರಿ ಏನು? ನನಗಿಷ್ಟ ಆಗ್ಯಾಳ. ಏಯ್ ನಿನಗೇನು ಹೇಳೋದು? ಏಯ್ ಯಾರ ಜೊತೆ ಎಷ್ಟು ಇರ್ಬೇಕು ಅನ್ನೋದು ಗೊತ್ತಾಗೋದಲ್ಲ ನಿನಗೆ? ಭಯ ಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಅಪ್ಪಿ ನಿಮ್ಮ ಅಣ್ಣನ ಮುಂದೆ ಈ ಥರ ಮಾತಾಡಕತ್ತಿ, ಊರವ್ರಿಗೆ ಗೊತ್ತಾದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತ. ಏನೋ ಗೊತ್ತಿಲ್ಲ ಅಣ್ಣ, ಈ ಹುಡುಗಿ ನನಗೆ ಇಷ್ಟ ಆಗ್ಯಾಳ. ನಾನು ಇವ್ರ ಜೊತೆನೇ ಇರ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡೋಕ್ಕಿದ್ದೆ ಅಂದ್ರೆ ನೀ ಹೋಗಿಲ್ಲ. ಅವು ಇಷ್ಟೆಲ್ಲ ಚಂದ ಇರಾಕ ನೀನ ಕಾರಣನ? ಚಂದಿರೋ ಹುಡುಗಿನ ಚಂದ ಇಡಬೇಕಂತ ನನಗೆ ಅನ್ನಿಸ್ತು, ಏನೋ ಕೊಟ್ಟೇನಿ. ಏಯ್ ನೀನು ಮನಸ್ಸು ಮಾಡಿದ್ರೆ ನಾನಂತೂ ಹುಡುಗಿ ನಿನಗೆ ಮದುವೆ ಹಾಕಳ, ಈಕಿಗೆ ಯಾಕಂತ ಬಿದ್ದಿ? ಹೇಳಕತ್ತೀನಲ್ಲಣ್ಣ, ಇಷ್ಟ ಆದ್ಲು, ಇರೋಷ್ಟು ದಿನ ಇರ್ತಾಳ, ಯಾಕೆ ತಲೆ ಕೆಡಿಸ್ಕೊಲತ್ತಿ? ನಿನ್ನ ಮಾತಿಗೆ ನನ್ನ ತಮ್ಮತ್ತು ಬಿಡಾಕತ್ತ. ವಾಣಿ, ನೀ ಯಾಕೆ ಬಂದಿ ಹೊಲಕ್ಕೆ? ಬರ್ಬಾರ್ದೇನ? ನಂಗೂ ತಿರ್ಗಾಡ ಆಸೆ ಇರಲ್ಲ. ಸುತ್ತಾಡ ಅಲ್ಲೇ ಓನಾಗ ಸುತ್ತಾಡ ಬ್ಯಾಡ ಅನ್ನೋದಿಲ್ಲ. ನಾ ಕೆಲಸ ಮಾಡಲಿ ಗೌಡ್ರು ಇರ್ತಾರೆ, ಇಲ್ಲಿ ನೀ ಯಾಕೆ ಬರೋದು? ನೀ ಯಾಕೆ ಬರ್ತಿ ಹಂಗಾದ್ರ? ಕೆಲ್ಸಕ್ಕೆ ಬರ್ತೀನಿ. ನಾನು ನಿಂಗೆ ಹುಡ್ಕೊಂಡು ಬರ್ತೀನಿ. ನನ್ನ ಮ್ಯಾಗ ನಿನ್ನ ಹುಚ್ಚು ಪ್ರೀತಿ ಐತೆ, ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ನಾ ಸಂಜೆಗೆ ಮನೆಗೆ ಬರ್ತಿದ್ನಲ್ಲ. ರೀ ನಿಮ್ಮ ಜೀವ ಭಾಳ ನೆನೆಸ್ತೈತೆ ನನಗೆ. ಗೊತ್ತೈತೆ, ಕಾರ್ತಿ ಶಿಟಕ್ ಮಾಡ್ತಿ ಅನ್ನೋದು ಅದು ಒಂದು ಬಿಟ್ರೆ ನಿನ್ನ ಎದುರಾಗೂ ತೆಗಿಯುವಂತಿಲ್ಲ. ನಾ ಲಘು ಬರ್ತೀನಿ ತಗೋ ಮನೆಗೆ. ಈಗ ಹೋಗುಂ ಬರಲ್ಲ? ಬೇಡ, ಗೌಡ್ರು ತೋಟಕ್ಕೆ ಬಂದಾರ, ಅದು ಅಲ್ದ ಅವ್ರ ವಿಡಿಯೋ ಅವ್ರ ತಮ್ಮನೂ ಬಂದಾರ. ಸ್ವಲ್ಪ ಏನ್ರ ಕೇಳೋದು ಹೇಳೋದು ಇರ್ತದೆ. ನಾ ಸಂಜೆಗೆ ಬರ್ತೀನಿ ತಗೋ. ಆಯಿತು, ಹಂಗಾದ್ರೆ ಮನೆಗೆ ಹೋಗ್ಲಿನ? ಸಾವ್ಕಾಸ ನೋಡಿ, ನಾ ಬರ್ತೀನಿ ಸಂಜೆ. ಸಾವ್ಕಾಸ. ನೀ ಏನವ ಅಕ್ಕಿಂತ ಗುಣದಾಗ 10 ಪಟ್ಟು ಬೇಸ್ ನೀನು. ನಿಮಗೆ ತಿಳಿತೈತ್ರಿ, ಇವನೇ ತಿಳಿವಲ್ದಲ್ಲ. ಒಂದು ಸೀರೆ ಕೊಡ್ಸಕ್ ಒದ್ದಾಡ್ತಾನ. ಜೀವನ ಮಾಡಕ್ಕಂತ ದುಡ್ಡಾಗ ಹೊಳೆ ಮಾಡಾಕತ್ತಾನ. ಮರ್ಯಾದಕ್ಕಿಂತ ಊಟ ಹರಿಯೋ ಸೀರೆ ಯಾವ ಲೆಕ್ಕವ? ಜೀವನನ ಸುದ್ದಿಲ್ಲ ಅಂದ್ಮೇಲೆ ಮರ್ಯಾದೆ ತಗೊಂಡೋಗಿ ಮಣ್ಣಾಗಿಡ್ರಿ. ಯಾಕೆ ಮಾತಾಡಕತ್ತಾರ, ಎದುರು ಸಂಬಂಧ ಮಾತಾಡಕತ್ತಾರ ಅಂತ ಸ್ವಲ್ಪ ತಿಳ್ಕೊ. ಸುಮ್ಮ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ಹೌದು, ಅಕ್ಕಿಕ್ಕಿಂತ ನಾನಾ ಪಾಡ್ ಅಂದ್ರಲ್ಲ, ಅಂತದೇ ಮಾಡ್ಯಾಳ ಅಕ್ಕಿ. ನಿನ್ನ ಮುಂದೆ ಹೇಳ್ಕೊಲಿಕ್ಕಂದ್ರ ನನ್ನ ಪಾಪ ನನಗೆ ಕಾಡ್ತೈತೆ. ಅಕ್ಕಿ ಏನು ಮಾಡ್ಯಾಳ ಅಂದ್ರ, ಗೌಡ್ರ ಏನ್ ಹೇಳಕತ್ತಾರ್ರಿ? ಹೌದಾ? ನನ್ನ ಕಣ್ಣಾರೆ ನಾನೇ ನೋಡೀನಿ. ಈ ವಿಷಯ ಇರ್ಬಸ್ಸುಗೆ ಏನಾದರೂ ಗೊತ್ತಾದ್ರೆ ಅವನ ಜೀವನ ಇಡಂಗಿಲ್ಲ. ಇವ್ರು ನಿನ್ನ ನಂಬಿ ನಿನ್ನ ಮುಂದೆ ಹೇಳ್ಯಾರ, ನೀವು ಹೋಗಿ ಮತ್ತೆ ಯಾರ ಮುಂದೆ ಏನು ಹೇಳಕ್ಕೆ ಹೋಗಬೇಡ. ಮಂದಿ ಮುಂದೆ ಹೇಳಿ ನಿನ್ ಕೈಯಾಗ ಯಾರು ಬಡಿಸ್ಕೋಬೇಕು? ಆಕಿ ಗಂಡ ಆಕಿಗೆ ಅಷ್ಟೆಲ್ಲ ಸಲಿಗೆ ಕೊಟ್ಟರು, ಆಕಿ ಮಾಡಿದ್ದು ತಪ್ಪಿಲ್ಲ.
ತಪ್ಪ್ರಿ ಹೌದು. ಯಾವುದಕ್ಕೂ ಆಸೆ ಪಡಕ್ಕೆ ಹೋಗ್ಬೇಡ. ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಣ. ಈ ಸದ್ಯಕ್ಕೆ ನಮ್ಮ ತಮ್ಮನ ಕುತ್ತಿಗೆ ಬಂದೈತೆ, ಅದನ್ನು ನಾ ಕಡ್ಯಾಕೆ ಮಾಡ್ಕೋಬೇಕು. ಅದೇನು ತೆಗ್ದೈತೆ ನೋಡ್ಕೊರಿ. ಮಂದಿ ಮಾತಾಡಕತ್ತಿದ್ದು ಹಂಗ, ನೀ ಮಾಡಾಕತ್ತಿದ್ದು ಹಂಗ. ಒಂದು ದಿವಸ ಮನ್ಯಾಗ ನಿನ್ನ ಕಾಲು ನಿಂದಿರ್ತಾವ. ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಹೊರಗೆ ಅಡ್ಡಾಡಿದ್ರೆ ಸಂಸಾರ ಮಾಡೋದು ಯಾವಾಗ? ನನ್ನ ಜೀವನ ನಾನು ಇಷ್ಟ ಬಂದಂಗ ನಾ ಬದುಕಬಾರ್ದೇನ? ನಿನ್ನ ಇಷ್ಟದಂಗ ನೀ ಬದುಕನ ಬ್ಯಾಡ ಅನ್ನೋದಿಲ್ಲ. ಆದ್ರೆ ಗಂಡ ಯಾವ ಪರಿಸ್ಥಿತಿ ಒಳಗದ ನೋಡ್ಕೊಂಡು ಬದುಕ. ನಾ ಹೊಲ ಮನ್ಯಾಗ ದುಡಿಯವ, ನಿಂಗೆ ಸಿಂಗಾರಾಗಿ ತಿರ್ಗಾಕಿ ಚಲೋ ಅನ್ನಿಸ್ತೈತೆ? ನಿನ್ ಮಾತ್ ನಂಬ್ಕೊಂಡ್ ಕೂತ್ರ ಸಿರ್ಸಲ ಹೆಣ್ತು ಬದುಕಾತಾಳಲ್ಲ, ಹಂಗ್ ಬದುಕ್ಬೇಕಾತದ. ಅದಕ್ಕೊಂದು ಬೆಲೆ ಇರ್ತೈತಿ, ಅದಕ್ಕೊಂದು ಮಾನ ಮರ್ಯಾದೆ ಇರ್ತೈತಿ. ಮನ್ಯಾಗ ತಿನ್ನ ಕೂಳಿ ಇಲ್ಕೊಂಡು ನಡೀತೈತಿ ಕರೆ, ಆದ್ರೆ ಮಂದ್ಯಾಗ ಒಂದು ಹೆಸರು ಗಚ್ಚ ಉಳಿಬೇಕಾ? ಈಗ ಏನ್ ಆಗೈತಂತ ಹಿಂಗ್ ಮಾತಾಡತಿ? ಮಂದಿ ಭಾಳ ಮಾತಾಡಕತ್ತೈತಿ. ಮಂದಿ ಮಾತಾಡುವಂಗೆ ಬದುಕು ಬೇಡ. ಸ್ವಲ್ಪ ಮನಿ ನೋಡಿ ಮನಸ್ಸು ನೋಡಿ ಬದುಕು. ನಿನ್ನ ನಂಬಿ ನಾನು ಅದೀನಿ, ಅದನ್ನ ಅರ್ಥ ಮಾಡ್ಕೋ. ಹೊಟ್ಟೆ ಕಿಚ್ಚಿಗಾಗಿ ಮಂದಿ ಏನ್ ಹೇಳಿದ್ರು ನೀ ನಂಬ್ತೇನ? ನಿನ್ ಬುದ್ಧಿ ನಿನ್ ಕೈಯಾಗಿರ್ಬೇಕ. ಮಂದಿ ಇನ್ನೊಬ್ರು ಮನಿ ವಿಷಯ ಮಾತಾಡಕ ಅವ್ರೇನು ತಿಳ್ಕೊಳ್ಳೋರ ಮಾತಾಡಲ್ಲ ಅಂತ ತಿಳ್ಕೊಬೇಡ. ಎಲ್ಲ ತಿಳ್ಕೊಂಡಲ್ಲೇ ಮಾತಾಡಿರ್ತಾರ. ಅವ್ರ ಏನಾರ ಮಾತಾಡ್ಲಿ, ನಾ ಹಿಂಗ ಬದುಕಾಕಿ. ಹೆಂಗ ಈಗ ಹೆಂಗಿದೀನಿ ಹಿಂಗ. ಇಷ್ಟು ದಿನ ನೀ ಹೇಳ್ದಂಗ ಕೇಳಿ ಅಂತ ನನಗೆ ಹಿಂಗೆ ತಿರುಗಿ ಮಾತಾಡಕತ್ತಿ. ಯಾಕ ಈಗೀಗ ನನ್ ಮೇಲೆ ನಂಬಿಕೆ ಇಲ್ಲಾರ್ದಂಗೆ ಮಾತಾಡತ್ತಿದಿ? ನಂಬಿಕೆ ಅನ್ನೋದು ಬೆಟ್ಟದಷ್ಟೈತಿ. ಹಂಗಿದ್ರ ನನ್ ಪಾಡಿಗೆ ನಂಗೆ ಬಿಟ್ಬಿಡು. ನಿಮ್ಮ ಅಣ್ಣಾರ್ ನೋಡ್ಯಾರ, ಮತ್ತವ್ರು ನೋಡಿದ್ರೆ ಜಗಳ ಆಗ್ತಾವ. ನಮ್ಮ ಅಣ್ಣಗೇನು ನಾ ಹೇಳ್ಕೊಂಡೀನಿ, ಅದು ಯಾವ ಬಂದ್ರೆ ಭೀ ನಾನು ನೋಡ್ಕೋತೀನಿ. ಅದಕ್ಕೆ ಯಾಕೆ ಹಂಚ್ಕೋತಿ? ನನ್ನ ಗಂಡ ಬಂದ್ರೆ ನೀನು ಅಂಜ್ಬೇಕಾಗತ್ತ, ನಾನು ಅಂಜ್ಬೇಕಾಗತ್ತ. ಬಂದ್ರಲ್ಲ, ಬಂದಾಗ ನೋಡ್ಕೊಮ್ಮ. ಯಾಕೆ ಅಂಜಲತ್ತಿ? ನಮ್ಮ ಮನೆಯವ್ರು ಏ ಬರ್ತಾಳೆ, ಹೋಗು. ಗಂಡ ಮುಂದೆ ಬಂದಿದ್ರು ಗಂಡದ ಕಬರಿಲ್ಲಾರ ಅವ್ರು ಶಿರ್ತಂದ ತೇಲಾಕತ್ತಿಲ್ಲ. ನಾಚಿಕ್ ಬರೋದಿಲ್ಲ ನಿನ್ನ ಜನ್ಮಕ್ಕೆ. ದಿನಕ್ಕೊಂಥರ ಮೈ ಮ್ಯಾ ಸೀರಿ ಬಂಗಾರ ಬೆಳ್ಳಿ ಬರೋಣ. ನಾನು ನಿನ್ನ ಮೇಲೆ ಸಂಶಯ ಪಡ್ಬೇಕಾಗಿತ್ತು. ನನ್ನ ಹೆಂಡತಿ ಬಂಗಾರ ಗುಡದಕ್ಕೆ ಅಂತೇಳಿ ನಿನ್ನ ಹಾಡು ಹೊಗಳಕತ್ತಿದ್ನಿಲ್ಲ. ಕಣ್ಣಾರೆ ಕಣ್ಮ್ಯಾಗ ಇನ್ನೇನಂತ ನಿನ್ನ ಹಾಡು ಹೊಗಳಿ ರೀ. ನೀವೇನಾರ ತಿಳ್ಕೊರಿ, ನಾನು ಇವರು ಇಷ್ಟಪಡತ್ತೀವಿ. ಏ ದೈವದಾಗ ತಾಳಿ ಕಟ್ಟಿನ. ಆ ತಾಳಿ ಕಟ್ಟಿದ ಕೈ ನಿನ್ನ ಕಣ್ಣು ಮುಂದಿನ ಇಲ್ಲೇ ಐತಿ. ಕಟ್ಟಿದ ತಪ್ಪಿಗೆ ಕೈ ಜಜ್ಕೊಳ್ಳೇನ? ನಾ ಕಟ್ಟಿದ ಕರಿಮಣಿ ನಿನ್ನ ಕೊಳ್ಳಾಗೈತಿ. ಅದಕ್ಕೆ ಕಿಮ್ಮತ್ ಕೊಡ. ಶಿರಿತನದ ಪ್ರೀತಿ ಸಂಜಳೆ ಮುಳುಗು ಸೂರ್ಯ ಇದ್ದಂಗೆ. ಯಾರಿಗೆ ಗೊತ್ತಿಲ್ಲ, ಕೈ ಮುಗಿತೀನಿ, ಬಿಟ್ಟು ಬಾ, ಬದಲಾಗಿ ಬಾ. ಯಾರಿಗ್ ಗೊತ್ತಿಲ್ಲ ಅನ್ನಕ್ ಏನೈತಿ? ಸಿರ್ಸೆಲ್ ಅಣ್ಣಗೂ ಗೊತ್ತೈತಿ, ದೊಡ್ಡ ಗೌಡ್ರಿಗೂ ಗೊತ್ತೈತಿ. ಗೊತ್ತಿದ್ದು ನನ್ನ ಕಣ್ಣಾಗಿ ಎಲ್ಲರೂ ಬಟ್ಟು ಚುಚ್ಚಿದ್ರಲ್ಲ. ಇನ್ನು ಜೀವಂತಿದ್ದು ಏನು ಉಪಯೋಗ ಐತಿ? ಕಟ್ಕೊಂಡು ಹೆಂತಿನ ಕಣ್ಣು ಮುಂದೆ ಈ ಥರ ಆಟ ಆಡಕತ್ತಾಳಂದ್ರೆ, ಅನ್ನ ಹಾಕಿದ ಗೌಡ್ರ ನನ್ನ ಬಾಳ್ಯಾಗ ಆಟ ಆಡಕತ್ತಾರ ಅಂದ್ರೆ, ನನ್ನ ಜೋಡಿ ದುಡಿಯೋನ ಎಲ್ಲ ಗೊತ್ತಿದ್ದು ನಾನು ಮುಂದೆ ಹೇಳಿಲ್ಲ ಅಂದ್ರೆ, ಇರೋಕ್ಕಿಂತ ಯಾವ್ದಾರ ಗಿಡ ನೋಡ್ಕೊಳ್ದ ಚಲೋ. ರೀ ನಂಗೆ ಅಂಜಿಕ್ ಬರತೈತಿ. ನಿನಗೆ ಅಂಜಿಗೆ ಬಂದ್ರೆ ನಾ ಏನು ಮಾಡ್ಬೇಕೆ? ನಾ ಈ ಊರಾಗ ಇರತ್ತನ ನಿನಗೆ ಪ್ರೀತಿ ಮಾಡೋ ಅಷ್ಟೇ. ಅಕ್ಕ ನನ್ನ ಗಂಡು ಬಿಡ್ತಾನ, ನೀವು ಬಿಟ್ರೆ ನನಗೆ ಯಾರ ಆಸರೆ? ನಿನ್ನ ಬೆಲ್ಲಾಗ ಬಂದಾಗ ಒಮ್ಮೆ ನಿನಗೆ ಬೇಕಾದಂಗೆ ಕೊಟ್ಟಿನಲ್ಲ, ಅದರೊಳಗೆ ಬದುಕು. ಏ ಯಾಕೋ ಇಟ್ಟು ಸಿಟ್ಟಿಗೆರು ಹೊಂಟಿ? ಲೇ ನನ್ನ ಕಣ್ಣಾಗ ಮಣ್ಣು ಹೋಗಿದ್ರಲ್ಲೇ. ಏನಾಯ್ತು? ನಾನು ಹೆಂಡತಿ ಗೌಡನ ತಮ್ಮನ ಜೊತೆ ಚಕ್ಕಂದಾಡಿ ನಿನಗೆ ಗೊತ್ತಿದ್ರು ನನ್ನ ಮುಂದೆ ಯಾಕೆ ಹೇಳಿಲ್ಲ? ಮರ್ಯಾದಿಲ್ಲ. ನಿನ್ನ ಮರ್ಯಾದಿನ ಅಷ್ಟ, ಗೌಡ್ರ ಮರ್ಯಾದಿನ ಅಷ್ಟ. ಆಕೆ ತಪ್ಪು ಮಾಡ್ಯಾಳ ಅಂಥೇಳಿ ನಿನ್ಯಾಕೆ ಆ ತಪ್ಪನ್ನೇ ಸಿಗಿಸ್ಲಿ? ಶಿರ್ಷ, ಗೌಡ್ರಿಗೂ ಗೊತ್ತೈತಿಲ್ಲ, ನಿನಗೂ ಗೊತ್ತೈತಿಲ್ಲ. ನಾನು ಹೆಂಡತಿ ಎಷ್ಟು ದಿವಸದ ಹಿಂಗೆ ಮಾಡತ್ತ ಹೇಳ ಹೇಳ. ತಪ್ಪು ಮಾಡ್ದಕ್ಕೆ ಆಕಿ ಮ್ಯಾಗ ಕೈ ಮಾಡಿದ್ಬಿಟ್ರೆ ನನ್ನ ಮೇಲೆ ಹಾಕೋ. ಏ ತಪ್ಪು ಮಾಡ್ದಕ್ಕೆ ಅಕ್ಕಿ ಆದರೂ ಆ ತಪ್ಪು ನಿಮ್ಗೆ ಗೊತ್ತೈತಿಲ್ಲ. ಗೊತ್ತಿದ್ರು ಬಾಯಿ ಸತ್ತವ್ರ ಮುಂದೆ ಹೇಳಕ್ಕೆ ಏನಾಗಿತ್ತು? ಗೌಡ್ರು ಬಿಡು, ತಮ್ಮನ ಮುಚ್ಚಿಟ್ಕೊಳ್ಳೋರು. ನೀನು ನನ್ನ ಜೋಡಿ ದುಡಿಯಾವಲೆ ಕಷ್ಟಕ್ಕೆ ಆಸರಾಗಿ ಈಗ ಜೀವ ಸಾಯಿ ಪರಿಸ್ಥಿತಿಗೆ ಬಂದೈತಿ. ನಾ ಏನು ಮಾಡ್ಲೋ? ಏನು ಮಾಡಲಿ ಅಂತ ನಾನು ಕೇಳಿದ್ರೆ ನಾ ಏನು ಹೇಳ್ಬೇಕು? ಏಂಚು ಸತ್ತಾಳತ್ತ ಬಿಟ್ಟು ಬಿಡ. ಕಣ್ಣಾರೆ ಕಂಡ ಮ್ಯಾಗು
ಆಕಿನ ಹೋಗ್ಲಿ ಬಿಡು ಅಂತ ಬಿಟ್ರೆ ನನ್ನಟ್ಟು ಹುಚ್ಚ ಯಾರೂ ಇಲ್ಲ ಹಾಳಾಗಿ